ವಾರ್ಷಿಕ ಮತ್ತು ಮಹಾಪೂಜಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು. ಹೋಮ ಮತ್ತು ಪೂಜಾ ಕಾರ್ಯಕ್ರಮ, ಭಕ್ತಿ, ಶ್ರದ್ಧೆ ಮತ್ತು ಭಕ್ತಿಪೂರ್ವಕ ಪ್ರಾರ್ಥನೆಗಳೊಂದಿಗೆ ಜರುಗಿದ ವಿಶೇಷ ಹೋಮ ಹವನಗಳು, ಅರ್ಚಕರ ವೇದ ಮಂತ್ರಗಳ ಪಠಣೆಯ ನಡುವೆ ಭಕ್ತಾದಿಗಳು ತನು ಮನಧನಗಳಿಂದ ಪಾಲ್ಗೊಂಡು ಹೋಮಕುಂಡಕ್ಕೆ ಆಹುತಿ ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. गणपते वरवरद सर्वजनमे वशमानाय स्वाहा श्री महागणाधिपते नमः एकदन्ताय विद्महे वक्रतुण्डाय स्वाहा महागणाधिपते नमः गणपतये स्वाहा महागणाधिपते नमः गणपते वरवरद सर्वजनमे वशमानाय स्वाहा महागणाधिपते ನಾವು ಆಷಾಢ ಮಾಸದ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಮ್ಮನಿಗೆ ಇಲ್ಲಿ ತುಂಬ ಜನ ಇಲ್ಲೇ ಸ್ಥಳೀಕರಿರೋದ್ರಿಂದ ಇದನ್ನು ಯಾವಾಗಲೂ ಒಂದು ನಂಬಿಕೆ ಆಗಿರೋದ್ರಿಂದ ವರ್ಷ ಇಲ್ಲಿ ಬಂದು ಆಷಾಢ ಮಾಸದ ಪೂಜೆ ಮಾಡಿ ಅಮ್ಮನಿಗೆ ಹಾಲಭಿಷೇಕ ಮಾಡಿ ಏನು ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲ, ಯಾವಾಗಲೂ ಓಪನ್ ಆಗೇ ಇರುತ್ತೆ. ಎಲ್ಲರೂ ಬಂದು ಯಾವುದೇ ಒಂದು ಜಾತಿ ಧರ್ಮ ಇಲ್ದಿರ ಎಲ್ಲ ಜನಾಂಗದವರು ಬಂದು ಇಲ್ಲಿ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನನ್ನ ಹತ್ರ ರಂಜಿತ್ ಕುಮಾರ್ ಅಂತ ಹೆಸರು. ನಾವು MCD ಕ್ವಾರ್ಟರ್ಸ್ ಅಂತ ಒಂದು ಕಂಪ್ನಿಲಿ
ಇಲ್ಲಿ ಇದು ಕೋಟ್ರಸಲ್ಲಿ. ಹಾಗಾಗಿ ನಾವು ಸುಮಾರು 100 ವರ್ಷಗಳಿಂದ ಇಲ್ಲಿ ಪೂಜೆ ಮಾಡಿಕೊಂಡು ತಾಯಿ ಅವರ ಆಮೇಲೆ ನಾವು ಮಾಡ್ಕೊಂಡು ಇಲ್ಲಿ ಬರ್ತಾಯಿದ್ದೀವಿ. ಹಾಗಾಗಿ ಮಳೆ ಇಲ್ಲ, ಬೆಲೆ ಇಲ್ಲ, ರೈತರೆಲ್ಲ ಕಷ್ಟ ಇದೆ. ಎಲ್ಲ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗಲಿ, ನಮ್ಮ ಜನಕ್ಕೆ ಒಳ್ಳೆಯದಾಗಲಿ ಇರೋ ನಮ್ಮ ರೈತರಿಗೆ ಮಳೆ ಇಲ್ಲದೆ, ಬೆಲೆ ಇಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ ಸರ್. ಈ ಸರಿ ಕರುಗಳಿಗೆ, ಹಸುಗಳಿಗೆಲ್ಲ ಮೇವುಗಳಿಲ್ಲ. ಹಾಗಾಗಿ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಏನಂದರೆ ಈ ಸರಿ ಮಳೆ ಚೆಂದಾಗಿ ಬಂದು ಹಸುಗಳಿಗೆ, ಮೂಗ ಪ್ರಾಣಿಗಳಿಗೆಲ್ಲ ಒಳ್ಳೆ ಆಹಾರಗಳು ಸಿಗಲಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. 70 ವರ್ಷನ ಪೂಜೆ ಮಾಡ್ಕೊಂಡ್ಬರ್ತೀವಿ. ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಆಮೇಲೆ ನಮ್ಮ ತಾಯಿ ಮಾಡಿದ್ರು, ಇವಾಗ ನಾವು ಮಾಡ್ತಾಯಿದ್ದೀವಿ. ಈಗ ಸ್ಯಾಟಲೈಟಲ್ಲಿ ಮಾಡ್ತಾಯಿದ್ರು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡಲ್ಲಿ ತೋಡ್ಕೊಂಡಿರುತ್ತೆ. ಸೊ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಮನವರಿಕೆ ಮಾಡಿ ಡಿಪಾರ್ಟ್ಮೆಂಟ್ ಅವರಾಗಿರಲಿ ಯಾರು ಕೂಡ ಇವತ್ತವರೆಗೂ ಯಾರೂ ತೊಂದರೆ ಕೊಡ್ತಾ ಇಲ್ಲ. ನಾವು ಪೂಜೆ ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಯಾರು ಬಂದು ಏನು ಅಬ್ಜೆಕ್ಷನ್ ಮಾಡಲ್ಲ, ಏನಿಲ್ಲ. ಒಳ್ಳೆ ಕೋಪ್ರೇಟ್ ಮಾಡ್ತಾಯಿದ್ದಾರೆ. ರೈತರಿಗೆ ಕೂಡ ಅಷ್ಟೇ ಒಳ್ಳೆ ಬೆಂಬಲ. ಇವುಗಳು ಅವರೇ ಬರ್ತಾರೆ, ಪೂಜೆ ಮಾಡ್ತಾರೆ, ಒಂದು ಅರ್ಧ ಅವರ್ 1 ಅವರ್ ಕುತ್ಕೊಳ್ತಾರೆ. ಅವ್ರ ಮನಸ್ಸು ಶಾಂತಿ ಆಗೋರ್ಗು ಇಟ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಏನು ತೊಂದರೆ ಇಲ್ಲ. ನಾವೇ ಪೂಜೆ ಮಾಡಬೇಕನ್ನೋದೇನಿಲ್ಲ. ಅವ್ರವ್ರ ಫ್ಯಾಮಿಲಿ ಸಮೇತ ಬರ್ತಾರೆ, ಪೂಜೆ ಮಾಡಿಕೊಂಡು ಸಂತೋಷವಾಗಿ. ನನ್ನ ಹೆಸರು ಮಂಜುಳಾ ಅಂತ. ಇಲ್ಲಿ ಓಪನ್ ಪ್ಲೇಸ್ ಆಗಿರೋದ್ರಿಂದ, ಇಲ್ಲಿ ಸ್ಯಾಟಲೈಟ್ ಒಳಗಡೆ ಇರೋದ್ರಿಂದ ತುಂಬ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಹೆಣ್ಣು ಮಕ್ಕಳುಗಳು ಒಂಟಿಯಾಗಿ ಬಂದುಬಿಡ್ತಾರೆ. ಅವ್ರ ಮನೇಲಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳಿರ್ಬೋದು, ಯಾವುದೇ ಒಂದು ತೊಂದರೆ ಆಗಿರ್ಬೋದು. ನಾನು ಒಂದು NGOನಲ್ಲಿ ಕೆಲಸ ಮಾಡ್ತೀನಿ. ಹಾಗಾಗಿ ದೇವಸ್ಥಾನ ಇರೋದ್ರಿಂದ ಎಷ್ಟೋ ಜನ ಹೆಣ್ಣುಮಕ್ಳು ಭಯ ಪಟ್ಕೊಂಡು ಎಷ್ಟೋ ರಾತ್ರಿ ಕೂತಿದ್ದಾಗ ನಾವು ಇಲ್ಲಿ ಬಂದು ನೋಡಿದಾಗ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಎಲ್ಲಿ ಹೋಗಬೇಕು, ಅವ್ರ ಮನೆಯಲ್ಲಿ ಜಗಳ ಮಾಡ್ಕೊಂಡಿದ್ರೆ ಅವ್ರ ಹತ್ರ ನಿಧಾನಕ್ಕೆ ಮಾತಾಡಿ ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿ ಅವ್ರಿಗೆ ಅವ್ರ ಹತ್ರ ಪೇರೆಂಟ್ಸ್ ಹತ್ರ ಮಾತಾಡಿ ಎಷ್ಟೋ ಹೆಣ್ಣು ಮಕ್ಕಳುಗಳಿಗೆ ಮದುವೆ ಆಗಿ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದು ಎಷ್ಟೋ ಜನ ಕೂತ್ಕೊಂಡಿರ್ತಾರೆ. ಅಂಥವ್ರಿಗೂ ಸಮಾಧಾನ ಮಾಡಿ ಅವ್ರಿಗೆ ಯಾರು ಇಲ್ಲ ಅಂದರೆ ಕೆಲವರೆಲ್ಲ ವಯಸ್ಸಾದವ್ರು ಬಂದಿರ್ತಾರೆ, ಯಾರೂ ಇರೋದಿಲ್ಲ. ಅವ್ರಿಗೆ ವೃದ್ಧಾಶ್ರಮಕ್ಕೆ ಆ ಥರ ಒಂದು ಜಾಗಕ್ಕೆ ಕಳಿಸ್ತೀವಿ. ಮತ್ತು ಮಕ್ಕಳುಗಳು ಬಂದುಬಿಟ್ಟಿರ್ತಾರೆ, ಅಪ್ಪ ಅಮ್ಮ ಇರೋದಿಲ್ಲ, ಅವ್ರಿಗೆ ಚೈಲ್ಡ್ ಲೈನ್ಗೆ ಫೋನ್ ಮಾಡಿ ಅವ್ರನ್ನ ಅಲ್ಲಿಗೆ ಕಳಿಸೋವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ಹೆಣ್ಣು ಮಕ್ಳಿಗೂ ಸೇಫ್ಟಿ. ಈ ಬಸ್ ಸ್ಟಾಪಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ಕೋಲಿಗಳು ಅವರೆಲ್ಲ ಅಂಥವರೆಲ್ಲ ಕಾಟ ಕೊಡ್ತಾರೆ. ಈ ಒಂದು ದೇವಸ್ಥಾನ ಇರೋದ್ರಿಂದ ಅವ್ರಿಗೂ ಒಂದು ಇಲ್ಲಿ ಯಾರೂ ಬರೋಲ್ಲ, ನಮಗೆ ತೊಂದರೆ ಕೊಡೋಲ್ಲ, ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದು ನಮಗೇನೋ ಒಂದು ತೊಂದರೆಯಿಂದ ಪಾರಾಗಿದ್ದೀವಿ ಅನ್ನೋ ಒಂದು ಮನವರಿಕೆನೂ ಬಂದಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೂ ಸಹ ಇಲ್ಲಿ ಬರೋದ್ರಿಂದ ಅವ್ರಿಗೂ ಸಹ ಲೈಫ್ ಸಿಕ್ಕಿದೆ.